ಹಂಗೆ ನೀವು ಓಡಾಡ್ಬೇಡಿ. ಸನ್ನಿವೇಶಗಳ ಅನುಸಾರ ಅದು ಯಾವ ರೀತಿಯಲ್ಲ ಅಂತ ಒಂದು ಜನಾಭಿಪ್ರಾಯ ಮತ್ತು ಜನರ ಅಪೇಕ್ಷೆ ನಿರೀಕ್ಷೆ ಅವರ ಒಂದು ಪ್ರೀತಿ ಕಾಳಜಿ ಮೇಲೆ ಅದು ಅವಲಂಬಿತವಾಗಿರ್ತದೆ. ನಾನು ಒಟ್ಟಾರೆಯಲ್ಲಿ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ, ನನ್ನ ಒಂದು ಅನ್ನದಾತರಿದ್ದೀನಿ. ನಾನು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ನನ್ನ ಸೇವೆ ಹಿಂಗೆ ಇರ್ತದೆ. ನಾನು ಅವಿರತ ಸೇವೆ ನಾನು ಬಿಡೋದಿಲ್ಲ. ನಾನಾಗಲಿ ಇಡೀ ನನ್ನ ಆದಿಯಾಗಿ ಇಡೀ ನಮ್ಮ ಕುಟುಂಬ ಅವಿರತವಾಗಿ ದುಡಿಲಿಕ್ಕೆ ಶ್ರಮವಹಿಸಲಿಕ್ಕೆ ನಮ್ಮ ರೈತಾಪಿ ವರ್ಗಕ್ಕೆ ಸೇವೆ ಮಾಡಲಿಕ್ಕೆ ನಾನು ಸಮರ್ಪಣೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಆಯಾ ಕಾಲಘಟ್ಟಕ್ಕೆ ಒಂದು ಕಾಲ ನಿರ್ಣಯ ಮಾಡ್ತದೆ. ಆದರೂ ಕೂಡ ನನಗೆಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ನಾಯಕರ ಜೊತೆ ನನ್ನ ಒಡನಾಟ, ನನ್ನ ಪ್ರೀತಿ ವಿಶ್ವಾಸ ಇದೆ. ಕಾರಣ ನಾನು ಯಾವುದೇ ಪಕ್ಷಕ್ಕಂತಾಗಲಿ ಅಥವಾ ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥದ್ದು ಯಾವುದೇ ಕ್ಷೇತ್ರಕ್ಕೆ ಅಂತಲ್ಲ, ನನ್ನ ಸಂಪೂರ್ಣವಾದ ಕಾಳಜಿ ಜಿಲ್ಲೆ ಅಭಿವೃದ್ಧಿ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ಕೋಲಾರದಲ್ಲಿ ನಾನು ನಿರಂತರವಾಗಿ ಕಳೆದ ಒಂದು 7-8 ವರ್ಷಗಳಿಂದ ನಾನು ಒಂದು ಸೇವೆಯಲ್ಲಿ ನಡೆದಿದ್ದೀನಿ. ಬರೀ ಕೋಲಾರ ವಿಧಾನಸಭಾ ಕ್ಷೇತ್ರ ಅಂತಲ್ಲ, ನನಗೆ ಯಾರಾದರೂ ಬರಲಿ, ಈ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಅನಂತಪುರ, ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು ಎಲ್ಲ ಭಾಗದಿಂದ ರೈತರಿಂದ ನಾನು ಎಲ್ಲರನ್ನೂ ಸಮಾನಾಂತರವಾಗಿ ನೋಡುವಂಥದ್ದು ಅವಕಾಶ ಆಗಿದೆ. ಆದರೆ ಮುಂದೆ ಚುನಾವಣೆ ಒಂದು ಸ್ಪರ್ಧಾಗ ಒಂದು ಕ್ಷೇತ್ರದಲ್ಲಿ ಒಂದು ಸ್ಪರ್ಧೆ ಮಾಡುವಂಥದ್ದು ಇರ್ತದೆ. ಆ ಕ್ಷೇತ್ರ ಎಲ್ಲರ ರೈತರ ಒಂದು ಅಭಿಪ್ರಾಯ ಮತ್ತು ಅವರ ಒಂದು ಸಲಹೆ ಸೂಚನೆ ಮೇಲೆಗೆ ತೀರ್ಮಾನ ತಗೊಳ್ಳುವಂಥದ್ದಾಗ್ತದೆ. ಇವತ್ತು ದಿವಸ ನನ್ನ ಒಂದು ಹುಟ್ಟುಹಬ್ಬಾದ್ರಿಂದ ಎಲ್ಲ ರೈತಾಪಿ ವರ್ಗ ಇಲ್ಲಿರ್ತಕ್ಕಂಥವರು ನಮ್ಮ ಕ್ಷೇತ್ರಕ್ಕೆ ಮತ್ತು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರಕ್ಕೆ ಬಂದು ಆಶೀರ್ವಾದ ಪಡಿಬೇಕಂತೇಳಿ ಅವರ ಒಂದು ಬೇಡಿಕೆ ಏನಾಗಿತ್ತು, ಅದರ ಅನುಸಾರ ಇವತ್ತು ದಿವಸ ಬಂದಿದ್ದೀನಿ. ನನಗೂ ಕೂಡ ಒಂದು ಒಳ್ಳೆಯ ಒಂದು ಒಳ್ಳೆಯ ದರ್ಶನ ಸಿಕ್ತು, ಆಶೀರ್ವಾದ ಸಿಕ್ತು. ದೇವರು ಕೃಪಾ ಕಟಾಕ್ಷ ನಮ್ಮೇಲೆ ನಿಮ್ಮೆಲ್ಲರ ಮೇಲೂ ಇರಲಿ. ದೇವರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ.